ಜೈ ಗುರುದೇವ್. ನಾನು ಇಂದು ನಿಮ್ಮಲ್ಲಿ ನನ್ನ ಈ 9 ದಿನಗಳ ಕಾಯಕಲ್ಪ ಕ್ರಿಯೆ ಕಾರ್ಯಕ್ರಮದ ಅನುಭವವನ್ನು ನಿಮ್ಮಲ್ಲಿ ಹಂಚ್ಕೋಬೇಕಂತ ಬಯಕೆಯಿಂದ ಇಲ್ಲಿ ಬಂದಿದ್ದೇನೆ. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಕಾಯಕಲ್ಪ ಕ್ರಿಯೆ 9 ದಿನಗಳ ಕಾರ್ಯಕ್ರಮ ನನ್ನ ಜೀವನದ ಉನ್ನತ ಅನುಭವ ಅಂತಲೇ ಹೇಳ್ಬೋದು. ನಾನು ಅನೇಕ ಕಾರ್ಯಕ್ರಮಗಳನ್ನು ಭಾಗವಹಿಸಿದ್ದೀನಿ. ಈ ರೀತಿ ಅನೇಕ ಯೋಗ ಕಾರ್ಯಕ್ರಮಗಳನ್ನು ನಾನು ಸ್ವಲ್ಪ ಸಮಯ ಅಭ್ಯಾಸ ಮಾಡಿದರೂ ಸಹ ಇದು ಅದ್ಭುತ ಅನುಭವ ಕೊಡ್ತು. ಏಕೆಂದರೆ ಇದರಲ್ಲಿ ನಿಮಗೆ ಆಧ್ಯಾತ್ಮ ಚಿಂತನೆಗಳು, ನಮಗೆ ಯಾವುದೇ ವಯಸ್ಸಿನ ವ್ಯಕ್ತಿಗಳು ಮಾಡ್ಬೋದಂಥ ಅನೇಕ ಯೋಗಾಸನಗಳನ್ನು ನಮ್ಮ ಗುರೂಜಿಯವರು ಹೇಳ್ಕೊಟ್ಟಿದ್ರು. ಮುಖ್ಯವಾಗಿ ನಾನು ಇಲ್ಲಿ ಹೇಳಬೇಕಪ್ಪ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ನಾನು ಕಲಿತಿದ್ದು 3 ಎದ್ದೇಳೋದು. ನಾನು ಈ ಕಾರ್ಯಕ್ರಮನ ಭಾಗವಹಿಸ್ಬೇಕಂತೇಳಿ ನನಗೆ ಫಸ್ಟ್ ಅವರು ಕೇಳಿಕೊಂಡಾಗ ನಾನು ಫಸ್ಟ್ ಹಿಡಿದು ಎಷ್ಟೊತ್ತಿಟ್ಟು ಸಮಯ ಅಂತೇಳಿ, ಸಮಯ 4 ಗಂಟೆಯಿಂದ 8 ಗಂಟೆ ಅಂದ ತಕ್ಷಣ ನನಗೆ ಆಗಲ್ಲ ಅಂಥೇಳಿ ನನ್ನ ಮನಸ್ಸಲ್ಲಿ ಬಂತು. ಆದರೆ ಈ ಅಭ್ಯಾಸ ಮಾಡ್ತಾ ಮಾಡ್ತಾ ನನಗೇನಂತಂದರೆ 3:30 ಎದ್ದು 4 ಗಂಟೆಗೆ ಸರಿಯಾದ ಸಮಯಕ್ಕೆ ನಾವೆಲ್ಲ ಈ ಶಿಬಿರಾರ್ಥಿಗಳು ಭಾಗವಹಿಸಿದ್ವಿ ಎಂದು ನನಗೆ ಅನಿಸ್ಲಿಲ್ಲ. ಏನಪ್ಪ ಇಷ್ಟು ಬೇಗ ಎದ್ದು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ಬೇಕಂತೇಳಿ. ಇನ್ನೊಂದು ಮುಖ್ಯವಾಗಿ ಇದರಲ್ಲಿ 3 ಅಂಶಗಳನ್ನು ನಾನು ಕಲ್ತಿದ್ದೀನಿ. ಎಲ್ಲರೂ ನೀವು ಭಾಗವಹಿಸುವ ಪ್ರತಿಯೊಬ್ಬರಿಗೂ 3 ಅಂಶಗಳು ಇಲ್ಲಿ ಕಲಿಯಲೇಬೇಕಾಗತ್ತೆ. ಆಮೇಲೆ ಕಲಿತೀರ. ಮೊದಲನೇದಾಗಿ ಬೆಳಗ್ಗೆ 3:30 ಎದ್ದೇಳೋದು. ಎರಡನೇದು, ಏನೇ ಆಹಾರಗಳನ್ನು ನಾವು ರುಚಿಯಾದ ಆಹಾರಗಳಿಲ್ಲದೇ ಅದ್ಭುತವಾಗಿ ದಿನವಿಡೀ ಉಲ್ಲಾಸದಾಯಕ ಇರುವಂಥ ಆಹಾರ ಕ್ರಮಗಳನ್ನು ಇಲ್ಲಿ ಕಲಿತ್ವಿ. ಏನಪ್ಪ ಅಂದರೆ, ನಮ್ಮ ಬೆಳಗಿನ ತಿಂಡಿ ಅತ್ಯಂತ ರುಚಿಕರವಾದ ನೆನೆಸಿ ಇಟ್ಟಿರ್ತಕ್ಕಂಥ ಕಾಳು, ಕಡಲೆಕಾಳು, ಆ ಥರದ್ದು. ಮಧ್ಯಾಹ್ನ ಊಟ ಹೊಟ್ಟೆ ತುಂಬ ತರಕಾರಿಗಳು. ರಾತ್ರಿ ಊಟ ಹೊಟ್ಟೆ ತುಂಬ ಹಣ್ಣುಗಳು. ನಿಜವಾಗ್ಲೂ ಇದರಲ್ಲಿ ಇರ್ಬೋದಾ ಅಂತ ನಾವು ತುಂಬ ಸರಿ ನಾನು ಅಂದ್ಕೊಂಡಿದ್ದೆ. ಬಟ್ಟು